ಬಾ ಬಾ ಬಾ. ಏನ್ ಶಾಂತಕೋರೆ ಕಾರ್ ಕರ್ಸ್ಕೊಂಡಿದ್ದೀರಿ? ಸೀತಂದೆ ಕಾರು ಅವಳು ಕಳ್ಸಿದಾಳೆ. ಇವತ್ತು ಅವಳು ಹುಡ್ದಬ್ಬ ಅಲ್ವಾ, ನಮ್ ಸಿಹಿಗೆ ಇಷ್ಟ ಅಂತ ಗೊಜ್ಜವಲಕ್ಕಿ ಕೋಡ್ಬಳೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ನಾವು ಸಾಯಂಕಾಲ ಬರ್ತೀವಿ. ಸ್ಲೋ ಆಗಿ ಓಡಿಸಿ, ನಾನು ಬಿದ್ದೋಗ್ತಿದ್ದೆ ಗೊತ್ತಾ? ಗಣ್ಣ ಮುಟ್ಟ ಹೇಳು. ಇದೇನಪ್ಪ ಇದು? ಸೀತನ್ ಮನೆ ಅಂದ್ಬಿಟ್ಟು ಇಲ್ಲೆಲ್ಲಿಗೋ ಕರ್ಕೊಂಬಂದಿದ್ಯಾ? ಗೊತ್ತಿಲ್ಲ ಸರ್, ಅಶೋಕ್ ಸರ್ ಹೇಳಿದ್ರು ಅದಕ್ಕೆ ಕರ್ಕೊಂಬಂದಿದ್ದೀನಿ. ಶಾಂತ ಬಾ. ಆಂಬುಲೆನ್ಸ್ ಎಲ್ಲ ನಿಂತಿದೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ನೀವು ಬಂದಿದ್ದೀರಾ? ಬಂಗಾರಿ, ನಮ್ ಬಂಗಾರಿಗೆ ಏನಾಯ್ತು? ನಾನು ಇಲ್ಲಿದ್ದೀನಿ ನೋಡಿ, ನಾನು ನಿಮಗೆ ಕಾಣಿಸ್ತಾ ಇಲ್ವಾ? ನಮ್ ಸಿಹಿಗೆ ಏನಾಯ್ತಪ್ಪ? ಒಂದು ಆಕ್ಸಿಡೆಂಟ್ ಅಲ್ಲಿ ನಮ್ ಸಿಹಿ ನಮ್ಮನ್ನೆಲ್ಲ ಬಿಟ್ಟು. ಇಲ್ಲ ಇಲ್ಲ, ನಮ್ ಸಿಹಿಗೆ ಏನಾಗಿಲ್ಲ. ಸಿಹಿ ಸಿಹಿ ಕಂದ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ತಾತಾಜಿ, ನಾನು ನಿಮಗೆ ಕಾಣಿಸ್ತಾ ಇಲ್ವಾ? ಇರಿ ಬಂದೆ. ಅರೆ, ನನ್ಗೇನೂ ಆಗಿಲ್ಲ ಅಲ್ವಾ? ಅಜ್ಜಿ ತಾತ, ನನ್ಗೇನು ಆಗಿಲ್ಲ. ನೀವಾದ್ರೂ ನನ್ನ ಮಾತು ಕೇಳಿ. ಏನಾಯ್ತು ನಮ್ ಸಿಹಿ ಪುಟ್ಟಗೆ? ಸಿಹಿ ಅಪ್ಪ, ಏನಾಯ್ತು? ಯಾರಮ್ಮ ನಮ್ಮನ್ನ ಅಜ್ಜಿ ತಾತ ಅಂತ ಕರೆಯತ್ತು? ಹೇಗಾಯ್ತು ಇದೆಲ್ಲ? ಮಾತಾಡು ನಿನ್ಗೆ. ಅಪ್ಪ, ಬಡ್ಡಿ ಬಂಗಾರ ಮಾಡಿ ತುಂಬಾ ಕೆಟ್ಟವರು. ನಿಮ್ಮಮ್ಮ ಅಂದ್ರೆ ವಾಣಿ ಅಜ್ಜಿನ ಇವರೇ ಸಾಯಿಸಿದ್ದು. ಇವರು ಫೋನಲ್ಲಿ ಮಾತಾಡ್ತಾ ಇದ್ರು ಹಿಂಗೆ. ನಾನು ಅದನ್ನ ಕೇಳಿಸ್ಕೊಂಡು
ಅಲ್ಲಪ್ಪ, ಬಂಗಾರಿ ನಮ್ಮನ್ನು ನೋಡ್ಬೇಕು ಅಂತ ಹಠ ಮಾಡ್ತಿದ್ದಾಳೆ ಅಂತ ಹೇಳ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಇವಳು ಹೀಗಿದ್ದಾಳೆ. ಯಾಕಪ್ಪ ಸುಳ್ಳು ಹೇಳ್ದೆ ನೀನು? ನಾನು ಬಂಗಾರಿಗೆ ಇಷ್ಟ ಅಂತ ಕೋಡ್ಬಳೆ ಗೊಜ್ಜವಲಕ್ಕಿ ಎಲ್ಲ ಮಾಡ್ಕೊಂಡು ಬಂದೆ. ಸಿಹಿ ಅಜ್ಜಿ ಮಾಡಿರೋ ತಿಂಡಿ ತಿನ್ನಮ್ಮ. ಹೇಳು ಕಂದ, ಹೇಳೆ. ಅಪ್ಪು, ಈ ಕಂದಮ್ಮ ನಮ್ ಜೊತೆನೆ ಇರ್ಬೇಕು ಅಂತ ನಾವ್ ಇಷ್ಟೆಲ್ಲ ಕಷ್ಟಪಟ್ವು. ಕೋರ್ಟ್ವರೆಗೂ ಹೋಗಿ ಅಲ್ಲೂ ಗೆದ್ಕೊಂಡು ಇವಳನ್ನ ಮನೆ ಕರ್ಕೊಂಡ್ ಬಂದ್ವಲ್ಲ ಅಪ್ಪು. ಈಗ ನೋಡು. ಅಯ್ಯೋ ಪಾಪಿ ದೇವ್ರು. ಅವಳನ್ನ ಇಷ್ಟು ಬೇಗ ಕರ್ಕೊಂಡ್ಬಿಟ್ನಲ್ಲ ಅಪ್ಪು. ಅಲ್ಲ, ಆ ಕಡೆ ಅಪ್ಪಾಜಿ ಪರಿಸ್ಥಿತಿ ಆ ಥರ ಇದೆ. ಇಲ್ಲಿ ನೋಡಿದ್ರೆ ಸಿಹಿ. ಅಪ್ಪು, ಸೀತಾ ಎಲ್ಲೋ? ಸೀತಾ ಎಲ್ಲೋ? ಚಿಕ್ಕಿ, ಸೀತೆಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವಳು ಹಾಸ್ಪಿಟಲ್ ಇದ್ದಾಳೆ. ನಮ್ ಸೀತಂಗ್ ಈ ವಿಷಯ ಗೊತ್ತಿಲ್ವಾ? ಹಾಗಾದ್ರೆ ಸೀತಂಗ್ ಗೊತ್ತಿಲ್ದೆ ಈ ಕೆಲ್ಸ ಎಲ್ಲ ಮಾಡ್ಬೇಕಾ? ಅಯ್ಯೋ ದೇವ್ರೆ, ಏನ್ ಕರ್ಮಪ್ಪ. ಕತ್ಲಾಗ್ತಿದೆ ಕಣ, ತಡ ಮಾಡೋದು ಬೇಡ. ನನ್ನಿಂದ ಈ ಕೆಲಸ ಮಾಡೋದಕ್ಕೆ ಆಗಲ್ಲ ಮಾರಾಯ. ಅಪ್ಪ, ನೀನಾದ್ರೂ ಹೇಳ್ತಿದ್ಯಾ ಅಲ್ಲ ನಾನ್ ಸತ್ತಿಲ್ಲ ಅಂತ. ನಾನ್ ನಿಜವಾಗ್ಲೂ ಸತ್ತಿಲ್ಲ. ನಾನ್ ಇಲ್ಲೇ ಇದ್ದೀನಿ ಅಪ್ಪ, ನಿನ್ ಕಣ್ಮುಂದೆ ಇದ್ದೀನಿ ನೋಡು. ಕನ್ನ ಬಾಳಿ ಬದುಕಬೇಕಾದವಳು ಕಣೋ. ಆದ್ರೆ ಮಲಗಿದಳು ನೋಡು. ನಿಮ್ಮಪ್ಪ ಅಮ್ಮ ಹೋಗಿದ್ ನೋವನ್ನ ಇವಳು ಬಂದು ಮರೆಸಿದ್ಲು ಕಣೋ. ಆದ್ರೆ ಈಗ ಆ ಕ್ರೂರಿ ದೇವರು ಇವಳನ್ನ ಕಿತ್ಕೊಂಡ್ಬಿಟ್ಟ. ನಮ್ ಕೈಯಲ್ಲಿ ಏನು ಇಲ್ಲ ಕಣೋ. ಧೈರ್ಯ ತಗೊಂಡು ಆಗ್ಬೇಕಾಗಿರೋದನ್ನ ನೋಡು ಅಪ್ಪ. ಅಡ್ಡಿ ಬಂಗಾರ ಬಾಂಡಿ, ನೀವು ತುಂಬಾ ಡ್ರಾಮಾ ಮಾಡ್ತಿದ್ದೀರಾ. ರಾಮ್, ಇಂಥ ಟೈಮಲ್ಲಿ ಯಾರೆಷ್ಟೇ ಸಮಾಧಾನ ಹೇಳಿದ್ರು ಕಳ್ಕೊಂಡಿರೋರ್ ನೋವು ಏನು ಕಡಿಮೆ ಆಗೋದಿಲ್ಲ ರಾಮ್. ಸಿಹಿ ದೇಹನ ನೀವ್ ಇನ್ನೂ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ರೆ ನೋವಿನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಪ್ಲೀಸ್ ಮುಂದಿನ ಪ್ರಾಸೆಸ್ ಏನಿ ಏನೋ ಮಾಡಬೇಕು ನೋಡು. ಅವಳಿಗೋಸ್ಕರ ಆದ್ರೂ ನಿನ್ ಧೈರ್ಯ ತಗೊಳ್ಳೇಬೇಕು. ಬಾ ಮಗ, ಬಾ. ಅಪ್ಪ, ಏನ್ ಅನ್ಕೊಂಡಿದ್ದೀರಾ ನೀವು? ನಾನ್ ಸತ್ತೋಗಿದ್ದೀನಿ ಅಂತನಾ? ಪುಟ, ಕೊನೆಯದಾಗ ಅಪ್ಪ ಅಂತ ಕರೆಯೋ. ನಿನ್ ಫ್ರೆಂಡ್ ಬಂದಿದ್ದಾನ ಬಗಾರ. ನಿನ್ ಫ್ರೆಂಡ್ ಟೂ ಬಿಡ್ತೀಯ ನೀನು.
ಮೋಸ ತಾನೆ ಇದು ಮೋಸ ಇದು ಮೋಸ ತಾನೆ ಬಿಟ್ಟು ದೂರ ಹೋಗ್ತಿದ್ಯಲ್ಲ ಯಾವತ್ತೂ ಬರಲ್ಲ ಮೋಸ ಅಯ್ಯೋ ದೇವ್ರೆ ಅಯ್ಯೋ This is Ram. My name is Sihi. ಐ ಪ್ರಾಮಿಸ್ ನಿಮ್ಮಿಬ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಈ ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನೀನೇ ನನ್ನ ಮಗಳು, ನಾನೇ ನಿನ್ನ ಅಪ್ಪ. ನಮ್ಮ 8ನೇ ಸುತ್ತಿನ ವಚನದ ಹೆಸರು ಸಿಹಿ. ಈ ಸತಿ ನಂಗೆ ಅಪ್ಪ ಸಿಕ್ಕಿದ್ದಾರೆ. ನನ್ಗೆ ಇನ್ನೇನು ಬೇಡ ಬಿಗ್ರೆ. ಕ್ಷಮಿಸ್ಬಿಡಿ ಸೀತಾ, ಕ್ಷಮಿಸ್ಬಿಡಿ. ಇಲ್ದೆ ನಮ್ಮ ಅಂತ್ಯಕ್ರಿಯೆನ ನಾನು ಮಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ರೀ ಸೀರೆ ಸೀತನ್ ಜೀವ ಆಗಿದ್ಲು. ಸಿಹಿ ಅಂತ ಸೀದಾ ಕೇಳಿದ್ರೆ ನಾವ್ ಏನ್ ಹೇಳೋದು ರೀ? ನನ್ನ ಮಗಳ ಜೊತೆ ಈ ರಾಮನು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ತಬ್ಬಿ ಕಂದ ಎಂದು ಕೂಗುವೆ ಬಾಬಿರನೆ, ಮೊಬ್ಬು ಕವಿದಿದೆ ನಿನ್ನ. ನಮ್ ಸೀನೆ ಬೇಕಾಗಿತ್ತ ನಿಂಗೆ? ನಮ್ಮಂತ ಮುದಿ ಜೀವಗಳದ್ ಬಿಟ್ಟು ಸೀನೆ ತಗೊಂಡೋದಿಯಲ್ಲಪ್ಪ. ಅಯ್ಯೋ ದೇವೇ.
ನನ್ನ ಸಮಸ್ಯೆ ಸುಟ್ಟು ಬೂದಿ ಆಗ್ತಾ ಇದೆ. ಇನ್ನ ಒಂದು ಸಣ್ಣ ಸಮಸ್ಯೆ, ಆಸ್ಪತ್ರೆಯಲ್ಲಿ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ತ್ರಿಶಂಕು ತರ ನರಳಾಡ್ತಾ ಇದೆ. ಇನ್ನ ಈ ಭಾರ್ಗವಿನ ಎದುರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ನಿನಗೆ ಯಾವುದೇ ತಡೆ ಇಲ್ಲ ಭಾರ್ಗವಿ. ನೀವ್ ತುಂಬಾ ಕೆಟ್ಟವರು. ನಾನು ನಿಮ್ ಬಗ್ಗೆ ಅಪ್ಪನ್ಗೆ ಹೇಳ್ತೀನಿ. ವಾಣಿ ಅಜ್ಜಿಗೆ ನೀವೇನೋ ಮಾಡಿದ್ದೀರಾ ಅಂದಲ್ವಾ, ಅದನ್ನು ಹೇಳ್ತೀನಿ ಅಪ್ಪನ್ಗೆ. ದೇವ್ರು ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾನೆ, ನೋಡ್ತಾ ಇರಿ. ಮಸಣಕ್ಕೆ ಸೇರಿದ ದೇಹ ಜೀವ ತಾಳುವುದೇ, ಕಣ್ಣ ನೀರು ಮತ್ತೆ ಕಣ್ಣ ಸೇರುವುದೇ. ಈತ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಕೇಳಿದಾಗ ಅವ್ರ ಬಗ್ಗೆ ಯಾವ ಅಪ್ಡೇಟ್ಸು ಕೊಡ್ತಿಲ್ಲ. ಅಕಸ್ಮಾತ್ ಸೀತನೂ ನನ್ನ ಸುಮ್ಮನಿರು, ಹಾಗೆಲ್ಲ ಮಾತಾಡ. ಹೋಪ್ಫುಲ್ ಆಗಿರೋ. ಮಗಳನ್ನೇ ಕಳ್ಕೊಂಡ್ಮೇಲೆ ಇನ್ ಯಾವ್ದೋ ಹೋಪ್ಸ್ ಇದೆ. ಈಗ ಸೀತಾಗ ಎಚ್ಚರ ಆದಾಗ ಬಂದ್ ನನ್ ಮಗಳಲ್ಲಿ ಅಂತ ಕೇಳಿದಾಗ ಪುಟ ನಮ್ಮನ್ನ ಬಿಟ್ಟು ದೂರ ಹೋದ್ಲು ಅಂತ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಇದೆಯಲ್ಲ ಅವಳಿಗೆ? ಬಡಿ ಮಗನ್ ಈ ಲೈಫ್ ಎಷ್ಟು ಕಣೋ. ರಾಮ್, ಈ ಸಿಚುವೇಶನ್ ಅಲ್ಲಿ ನಿಮಗೆ ಧೈರ್ಯ ತುಂಬೋದಿಕ್ಕಾಗ್ಲಿ, ನಿಮಗೆ ಸಮಾಧಾನ ಮಾಡೋದಿಕ್ಕಾಗ್ಲಿ ಹೇಗೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ರಾಮ್. ಸೀತಾ ಪರಿಸ್ಥಿತಿ ನೋಡ್ಕೊಂಡು, ಸಿಚುವೇಶನ್ ನೋಡ್ಕೊಂಡು ಮುಂದುವರಿಯೋಣ. ನೀವೊಬ್ಬರೇ ಅಲ್ಲ ರಾಮ್, ನಾವೆಲ್ಲರೂ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಹೋಪ್ ಕಳ್ಕೊಬೇಡಿ ರಾಮ್. ಪ್ಲೀಸ್ ಧೈರ್ಯವಾಗಿರಿ. ನೋಡಿ ಮಗ, ಹೊಡೋಣ. ಇಲ್ಲ ಮಗ, ಸೀಪುಟ ಇಲ್ಲೇ ಇದ್ದಾಳೆ ಅಂತ ಅನಿಸ್ತದೆ. ನನ್ಗೆ ಈ ಜಾಗ ಬಿಟ್ಟು ಬರೋದಕ್ಕೆ ಮನ್ಸೇ ಆಗ್ತಿಲ್ಲ ಅಶೋಕ. ಅವಳು ಇಲ್ಲೇ ಇದ್ದಾಳೆ ಕೊಡೋ, ಇಲ್ಲೇ ಇದ್ದಾಳೆ. ಹೌದಪ್ಪ, ನಾನು ಇಲ್ಲೇ ಇದ್ದೀನಿ. ಯಾಕೆ ನಾನು ನಿಮ್ಗೆ ಕಾಣಿಸ್ತಾ ಇಲ್ವಾ? ಅಪ್ಪ ಇಲ್ಲಿ ನೋಡು. ಅಪ್ಪ ನೋಡಪ್ಪ. ಮಗ, ನಾವು ಮನೆಗೆ ಹೋಗಿ ಫ್ರೆಶ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕಣೋ. ಸೀತಾ ಅಲ್ಲಿ ನಮಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಅವ್ಳು ಪ್ರಜ್ಞೆ ತಪ್ಪಿದ್ದಾಳೆ. ನಾವು ತಾನೇ ಹೋಗ್ಬಿಟ್ಟು ಏನು ಎತ್ತ ಅಂತ ಕೇಳಬೇಕು. ಬಾ ಮಗ, ಬಾ ಮಗ. ಸೀತಾ ಸಿಹಿ ಇಲ್ದಿರೋ ಮನೆಗೆ ನಾನು ಯಾಕೋ ಹೋಗ್ಬೇಕು? ಯಾರಿಗೋಸ್ಕರ ಹೋಗ್ಬೇಕು ಹೇಳು? ಸೀತಾಗೋಸ್ಕರ ಹೋಗ್ಬೇಕು ಮಗ. ಸೀತಂಗೆ ಪ್ರಜ್ಞೆ ಬಂದ ತಕ್ಷಣನೇ ಸಿಹಿ ಬಗ್ಗೆ ಕೇಳ್ತಾಳೆ. ಆಗ ಸಡನ್ ಆಗಿ ನಾವು ಸಿಹಿ ಬಗ್ಗೆ ಹೇಳಕ್ಕಾಗಲ್ಲ. ಹಾಗಂತ ತುಂಬಾ ದಿನ ನಾವು ಈ ವಿಷಯನ ಮುಚ್ಚಿಡಕ್ಕೂ ಆಗಲ್ಲ. ಈ ಕೆಟ್ಟ ಸತ್ಯ ಸೀತಂಗೆ ಗೊತ್ತಾದ ತಕ್ಷಣನೇ ಅವಳಿಗೆ ಬದುಕೆ ಬೇಡ ಅಂತ ಅನ್ಸುತ್ತೆ. ಅವಳಿಗೆ ಹಾಗೆ ಅನ್ನಿಸ್ಬೇಕೇನೋ ಮಗ. ಸೀತಂಗೆ ಮತ್ತೆ ಬದುಕಬೇಕು ಅನ್ನೋ ಆಸೆ ತುಂಬಬೇಕಾದ್ರು ನೀನ್ ಕಣೋ. ನನಗೆ ಗೊತ್ತು, ಈ ಎಲ್ಲ ವಿಷಯಗಳು ನಾನು ಹೇಳೋಷ್ಟು ಸುಲಭ ಅಲ್ಲ. ಮಗಳನ್ನ ಕಳ್ಕೊಂಡ್ರು ನಿನ್ನ ನೋವು, ಅದಕ್ಕೆ ಜೀವನ ಪೂರ್ತಿ ಪರಿಹಾರ ಅನ್ನೋದೇ ಇಲ್ಲ. ಆದ್ರೆ ನಿಂದು ಸೀತಂದು ಒಂದು ಬದುಕು ಅನ್ನೋದಿದೆ ಅಲ್ವೇನೋ, ಅದು ನೀವು ಬದುಕಲೇಬೇಕಲ್ವಾ ಮಗ. ಸೀತಾಗೋಸ್ಕರ ನೀನು ಧೈರ್ಯ ಮಾಡಿ ಇದನ್ನೆಲ್ಲ ಫೇಸ್ ಮಾಡಲೇಬೇಕನ್ನು.
ಸೀತಮ್ಮ ಹೇಳೋ ಕಡೆ ನಾನು ಹೋಗ್ತೀನಿ. ಏನಾಗ್ತಿದೆ ಅಂತ ಅವಳೇ ಕೇಳ್ತೀನಿ. ಏನ್ ಗೊತ್ತಾ ಸೀತಮ್ಮ, ನಾನು ಇಲ್ಲೇ ಇದ್ದೀನಿ ಅಂದ್ರೂ ಯಾರು ನನ್ನನ್ನು ನೋಡ್ತಾನೂ ಇಲ್ಲ, ಯಾರು ನನ್ನ ಮಾತು ಕೇಳಿಸ್ಕೊಂತಾನೂ ಇಲ್ಲ. ನೀನಾದ್ರೂ ನನ್ನನ್ನು ನೋಡ್ಸಿದ್ಯಾ ಅಲ್ವಾ? ನೋಡು ಸೀತಮ್ಮ, ಅಪ್ಪ ಎಚ್ಚರ ಇದ್ರು ನನ್ನ ಮಾತು ಕೇಳಿಸ್ಕೊಂತಾನೂ ಇಲ್ಲ. ಸೀತಮ್ಮ, ನೀ ನನ್ನ ಮಾತು ಕೇಳಿಸ್ಕೊಂತಿದ್ಯೋ ಇಲ್ವೋ, ಆದ್ರೆ ನನ್ಗೆ ಎಚ್ಚರನೇ ಇಲ್ಲ. ನರ್ಸಾಂಟಿ, ನನ್ ಸೀತಮ್ಮ ಎಷ್ಟೊತ್ತಿಗೆ ಎಚ್ಚರ ಆಗ್ತಾಳೆ? ಆಂಟಿ, ನಿಮ್ಗೇನ್ ಕೇಳಿಸ್ತಾ ಇಲ್ವಾ? ಆಂಟಿ, ನೋಡು ಸೀತಮ್ಮ, ಯಾರು ನನ್ ಜೊತೆ ಮಾತಾಡ್ತಾನೆ ಇಲ್ಲ. ನನ್ಗೆ ಬೆಳಿಬೇಕು ಅನ್ಸ್ತಿದೆ. ಅವಳು ಇದ್ದಿದ್ರೆ ನಾನು ಅವಳ ಜೊತೆ ಮಾತಾಡ್ಬೋದಾಗಿತ್ತು. ಯಾಕೆ ಸೀತಮ್ಮ ನೀನು ಎಚ್ಚರ ಆಗ್ತಿಲ್ಲ? ಈಗ ನಾನು ಏನ್ ಮಾಡಿದ್ರೆ ನೀನ್ ಎದ್ದೊಳ್ತೀಯ? ಹೇಳು ಸೀತಮ್ಮ, ಹೇಳು ಪ್ಲೀಸ್ ಸೀತಮ್ಮ, ಹೇಳು. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಸೀತಾ ಮಾತೆಯು ನಮಗಿರುವಾಗ ಯಾರು ತಬ್ಬಲಿ ಅಲ್ಲ, ಯಾರು ತಬ್ಬಲಿ ಅಲ್ಲ.